ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2026ರ ಜುಲೈ ತಿಂಗಳದ ತುಲಾ ರಾಶಿಯ ಮಾಸ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ವೀಕ್ಷಕರೇ, ತುಲಾ ರಾಶ್ಯಾಧಿಪತಿ ಶುಕ್ರ. ಹಾಗಾದ್ರೆ ಕುಂಭರಾಶಿಯಲ್ಲಿ ರಾಹು, ಮೀನರಾಶಿಯಲ್ಲಿ ಶನಿ, ಹಾಗೆ ವೃಷಭದಲ್ಲಿ ಕುಜ. ಹಾಗಾದ್ರೆ ತುಲಾರಾಶಿಯವರಿಗೆ ಯಾವ ಕ್ಷೇತ್ರದಲ್ಲಿ ರಾಜಯೋಗ ಇದೆ ಹೇಳತಕ್ಕದನ್ನ ಈ ನಮ್ಮ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ನೋಡಿ, ತುಲಾರಾಶಿಯವರಿಗೆ ಜಮೀನಿನ ವ್ಯವಹಾರ, ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂತ ವ್ಯವಹಾರದಲ್ಲಿ ಗಜಕೇಶರಿ ರಾಜಯೋಗ ಅಂತ ಕೂಡ ಹೇಳಬಹುದು. ವೀಕ್ಷಕರೇ, ಬಹಳ ಅದ್ಭುತವಾದಂತಹ ರಾಜಯೋಗ. ನಿಮ್ಮ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂತ ಉದ್ಯಮವನ್ನ ವಿಸ್ತಾರವಾಗಿ ಎತ್ತರಕ್ಕೆ ಕೊಂಡೊಯ್ಯುವಂತಹ ಒಂದು ಅದ್ಭುತ ಮಹಾಯೋಗ. ಗುರುವಿನ ಕೃಪೆಯಿಂದ, ಅಂದ್ರೆ ಈ ಗುರುಗ್ರಹವು ನಿಮ್ಗೆ ಸಂಪೂರ್ಣವಾದಂತಹ ಅನುಗ್ರಹ ಕೊಡುತ್ತಾನೆ. ನಾಯಕತ್ವ, ಲೀಡರ್ಶಿಪ್ಪು, ಬ್ಲೆಸ್ಸಿಂಗು, ಭಾಗ್ಯ, ಧನ ಇವೆಲ್ಲವನ್ನು ಕೊಟ್ಟು ಅದನ್ನು ಅನುಗ್ರಹಿಸ್ತಕ್ಕಂತಹ ಶಕ್ತಿ ಗುರುಗ್ರಹಕ್ಕಿದೆ. ಆ ಗ್ರಹ ಯೋಗದಿಂದ ಬಲಿಷ್ಠವಾದಂತಹ ರಾಜಯೋಗ ನಿಮಗೆ ಸಿಗುತ್ತೆ ಜುಲೈ ತಿಂಗಳಲ್ಲಿ ಇರ್ತಕ್ಕಂಥದ್ದು. ಇನ್ನು ಕೃಷಿಕರಿಗೆ ಬಿತ್ತನೆ ಮಾಡ್ತಕ್ಕಂಥದ್ದು ಅಥವಾ ಯಂತ್ರೋಪಕರಣಗಳ ವ್ಯವಹಾರ ಅಥವಾ ಬಿತ್ತನೆ ಬೀಜ, ರಸಗೊಬ್ಬರಗಳ ವ್ಯವಹಾರ, ಇದರ ಸಂಬಂಧಪಟ್ಟಂತ ವ್ಯವಹಾರದಲ್ಲೂ ಕೂಡ ಹೆಚ್ಚು ಲಾಭವನ್ನು ಕೂಡ ಅನುಕೂಲವಾಗತ್ತೆ, ಲಾಭವನ್ನು ಕೂಡ ಪಡೆಯಲಿಕ್ಕೆ ಸಾಧ್ಯವಾಗತ್ತೆ. ಹಾಗೆ ಕಲೆಯ, ಸಂಗೀತ, ಸಾಹಿತ್ಯ ಕ್ಷೇತ್ರದಲ್ಲಿ, ಸಂಗೀತ ಕ್ಷೇತ್ರದಲ್ಲಿಯೂ ಕೂಡ ಅತ್ಯಂತ ಸುಮಧುರವಾದಂತ ರಸವತ್ತಾದಂತಹ ಗೀತೆಗಳನ್ನ ಹಾಡುವಂಥದ್ದು, ಅದರಲ್ಲಿ ಕೂಡ ಒಂದು ಕೀರ್ತಿ, ಪ್ರಶಸ್ತಿ, ಪುರಸ್ಕಾರಗಳು ಲಭಿಸ್ತಕ್ಕಂಥದ್ದು, ಸನ್ಮಾನಗಳು ಪ್ರಾಪ್ತಿ ಆಗತಕ್ಕಂಥದ್ದು. ಹಾಗೆ ಸಾಹಿತ್ಯ, ಬರಹಗಾರರು ಹೊಸ ಹೊಸ ಕಥೆ, ಕಾದಂಬರಿಗಳು ಇವರಿಗೂ ಕೂಡ ಹೆಚ್ಚೆಚ್ಚು ಲಾಭವನ್ನ ತಂದುಕೊಡುತ್ತೆ. ಹಾಗೆ ಪಠ್ಯ ಪುಸ್ತಕಗಳ ವ್ಯವಹಾರ, ಮುದ್ರಣ, ಈ ತರದ ಒಂದಷ್ಟು ಕ್ಷೇತ್ರದಲ್ಲಿ ಕೂಡ ಹೆಚ್ಚು ಲಾಭವನ್ನ ತಂದುಕೊಡುತ್ತೆ ಹೇಳತಕ್ಕಂಥದ್ದು. ಹಾಗೆ ಅಧಿಕಾರಿ ವರ್ಗಗಳಿಂದ ಸಂಘ ಸಂಸ್ಥೆಗಳಿಗೆ ಮಾನ್ಯತೆಯನ್ನ ಸಿಗುವಂಥದ್ದು. ಅನೇಕ ದಿನಗಳಿಂದ ಸಂಘ ಸಂಸ್ಥೆಗಳಿಗೆ ಲಾಭ ಸಿಗದೇ ಇರತಕ್ಕಂಥದ್ದು ಅಥವಾ ಮಾನ್ಯತೆ ಸಿಗದೇ ಇರತಕ್ಕಂಥದ್ದು ಅಥವಾ ಬೇರೆ ಬೇರೆ ತರದ ತೊಂದರೆಗಳು ಇವೆಲ್ಲವೂ ಉಂಟಾಗಿ ನಿಂತು ಹೋಗತಕ್ಕಂಥದ್ದು, ಹೀಗೆ ಇವೆಲ್ಲವೂ ಕೂಡ ಬಂದು ತೊಂದರೆಗಳಲ್ಲಿ ಸಿಕ್ಕಾಕಿ ಒದ್ದಾಡ್ತಾ ಇರುವುದರಿಂದ ಈ ತಿಂಗಳಲ್ಲಿ ಮಾನ್ಯತೆ, ಸಹಕಾರ ಇವೆಲ್ಲವನ್ನು ಸಿಕ್ಕಿ ಒಂದು ಒಳ್ಳೆಯ ಸ್ಥಾನವನ್ನ ಸಿಗುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಆರೋಗ್ಯ ಸುಧಾರಣೆಯಾಗುತ್ತೆ. ವಿದೇಶಿ ಪ್ರಯಾಣ, ವಿದೇಶಿ ಪ್ರವಾಸ ಮಾಡ್ತಕ್ಕಂಥದ್ದು ಅಥವಾ ವಿದೇಶದಲ್ಲಿ ಬಿಸ್ನೆಸ್, ಹೂಡಿಕೆ, ಷೇರುಪೇಟೆ ವ್ಯವಹಾರದಲ್ಲಿಯೂ ಕೂಡ ಹೆಚ್ಚಿನ ಲಾಭವನ್ನು ತಂದುಕೊಡ್ತಕ್ಕಂಥದ್ದು, ವಿದೇಶದಲ್ಲಿ ವ್ಯವಹಾರ ಮಾಡ್ತಕ್ಕಂಥದ್ದು, ಅಲ್ಲಿನ ಹಣಕಾಸು ಇತ್ಯಾದಿಗಳೆಲ್ಲವೂ ಕೂಡ ಒಂದು ಪರಿಪಕ್ವವಾಗಿ ಆಗ್ತಾ ಇರ್ತಕ್ಕಂಥದ್ದು. ಹೀಗೆ ನಾನಾ ತರದ ಒಂದಷ್ಟು ಉದ್ಯೋಗದಲ್ಲಿ ಯಶಸ್ಸು ಸಿಗುತ್ತೆ, ಧನಲಾಭವೂ ಕೂಡ ಉಂಟಾಗ್ತಾ ಇರುತ್ತೆ ತುಲಾರಾಶಿಯವರಿಗೆ. ಹಾಗೆ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಒಳ್ಳೆಯ ಕೆಲಸ ಸಿಗತಕ್ಕಂಥದ್ದು, ಓದಿ ವಿದ್ಯಾವಂತರಾಗತಕ್ಕಂಥದ್ದು, ಒಳ್ಳೆ ಕಂಪನಿಗಳಲ್ಲಿ ಕೆಲಸ ಸಿಗತಕ್ಕಂಥದ್ದು,
ಇವೆಲ್ಲವೂ ಕೂಡ ಸಿಗುತ್ತೆ ಹೇಳ್ತಕ್ಕಂಥದ್ದು. ಇನ್ನು ವಧುವರರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿಲ್ಲಲ್ಲ, ಮಕ್ಕಳಿಗೆ ಯಾವಾಗ ವಿವಾಹ ಉಂಟಾಗುತ್ತೆ, ಯಾವಾಗ ತೊಂದರೆಗಳು ಉಂಟಾಗುತ್ತೆ, ಹೀಗೆ ಈ ತರದ ಒಂದಷ್ಟು ಗೊಂದಲಗಳು ಇವೆಲ್ಲವೂ ಸಿಗುತ್ತೆ. ಮಕ್ಕಳಿಗೆ ಗುರುಬಲ ಬಂದಿಲ್ವಾ, ಕುಜದೋಷನ, ಹೀಗೆ ಇವೆಲ್ಲವೂ ಕೂಡ ಚಿಂತನೆ ಮಾಡುವಂತ ಅಗತ್ಯ ಇಲ್ಲ. ಶ್ರಾವಣ ಭಾದ್ರಪದಲ್ಲಿ ವಿಶೇಷವಾಗಿ ಪೂರ್ವ ದಿಕ್ಕಿನಿಂದ ವಿವಾಹ ಸಿದ್ಧಿಯೋಗ ಉಂಟಾಗತ್ತೆ. ಮಕ್ಕಳ ಬಗ್ಗೆ ಸಂತೋಷದಾಯಕವಾಗಿರ್ತಕ್ಕಂತಹ ಹುಮ್ಮಸ್ಸು, ಉತ್ಸಾಹ ಇವೆಲ್ಲವೂ ಕೂಡ ಸಿಗುತ್ತೆ ಹೇಳ್ತಕ್ಕಂಥದ್ದು. ಒಟ್ಟಿನಲ್ಲಿ ತುಲಾ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ತುಂಬಾ ಚೆನ್ನಾಗಿ ಯೋಗವು ವೃದ್ಧಿ ಆಗ್ತಾ ಇರುತ್ತೆ, ಯೋಗವು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ತುಲಾ ರಾಶಿಯವರು ಸಾಯಿಬಾಬನ ಅನುಗ್ರಹ ಆರಾಧನೆ ದರ್ಶನ ಮಾಡಿದ್ರೆ ತುಂಬಾ ಒಳ್ಳೆಯದಂತ ಹೇಳ್ತಾ, ವೀಕ್ಷಕರೇ ಗಣಪತಿಯ ದರ್ಶನವನ್ನ ಮಾಡಿ ಅಂತ ಹೇಳ್ತಾ, ಓಂ ಗಂಗಣಪತಯೇ ನಮಃ ಹೇಳತಕ್ಕಂಥ ಮಂತ್ರವನ್ನ ಪಠನೆ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲೂ ಕೂಡ ಗಂಗಣಪತಯೇ ನಮಃ ಹೇಳತಕ್ಕಂಥ ಮಂತ್ರವನ್ನ ಟೈಪ್ ಮಾಡಿ ಕಳಿಸಿ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.